ನೀವು ನೋಡ್ತಿದ್ರ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಜನವರಿ 1ರಂದು ಸಕಲೇಶಪುರದಲ್ಲಿ 7ನೇ ವರ್ಷದ ಭೀಮಾ ಕೊರೆಗ ವಿಜಯೋತ್ಸವವನ್ನು ಭೀಮಾ ಕೊರೆಗ ವಿಜಯೋತ್ಸವ ಸಮಿತಿ ವತಿಯಿಂದ ವಿಜಯ ಸ್ತಂಭವನ್ನು ಪಟ್ಟಣದ ರಾಜಬೀದಿಯಲ್ಲಿ ಎಳೆಯುವ ಮೂಲಕ ಆಚರಿಸಲಾಗುವುದು ಎಂದು ಸಮಿತಿಯ ಅಧ್ಯಕ್ಷ ನಲ್ಲುಲಿ ಈರಯ್ಯ ಹೇಳಿದರು. ಮಂಗಳವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಜನವರಿ 1ರಂದು ಭೀಮಾ ಕೊರೆಗಾಂವ್ ಸಮಿತಿಯ ಕಳೆದ 7 ವರ್ಷಗಳಿಂದ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಆಚರಿಸುತ್ತಾ ಬರುತ್ತಿದ್ದು, ಈ ಪ್ರಕಾರವಾಗಿ ಈ ವರ್ಷವೂ ವಿಜಯ ಸ್ತಂಭದ ರಥವನ್ನು ಎಳೆಯುತ್ತಿದ್ದು, ಈ ವರ್ಷವೂ ಸುಮಾರು 10,000ಕ್ಕೂ ಹೆಚ್ಚು ಸಾರ್ವಜನಿಕರು ಸೇರುವ ನಿರೀಕ್ಷೆ ಇದ್ದು, ಮೆರವಣಿಗೆಗೆ ಕಾರ್ಯಕ್ರಮ ಎಸ್ಬಿಐ ಸರ್ಕಲ್ನಿಂದ ಹೇಮಾವತಿ ಸೇತುವೆವರೆಗೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಸಕಲೇಶಪುರ ರಾಜಬೀದಿಗಳಲ್ಲಿ ಭೀಮಾ ಕೊರೆಗಾಂವ್ ರಥೋತ್ಸವ ನಡೆಯಲಿದೆ ಎಂದರು. ಸ್ವಾಗತ. ನಾವು ಪ್ರತಿ ವರ್ಷ ಜನವರಿ 1ನೇ ತಾರೀಕು ಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮನ ಭಾರಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ಕೆ ಬಂದಿದ್ದೀವಿ. ಈ ವರ್ಷವೂ ಕೂಡ ಅದೇ ಥರ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಸುಮಾರು 2-3 ಮೀಟಿಂಗ್ ಕರೆದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಅಂದಾಗ ಕೆಲವರು ಕಾರ್ಯಕ್ರಮಕ್ಕೆ ಇದಕ್ಕೆ ಬಂದಿರಲಿಲ್ಲ ಮೀಟಿಂಗಿಗೆ. ಆಗ ನಾವು ಕೆಲವೊಂದನ್ನು ಅಲ್ಲಿದ್ದವ್ರನ್ನ ಮಾತ್ರ ಕಾರ್ಯಕ್ರಮಕ್ಕೆ ಬಂದವ್ರನ್ನ ಅಲ್ಲಿ ಮೀಟಿಂಗ್ ಬಂದವ್ರನ್ನ ಕಾರ್ಯಕಾರಿ ಸಮಿತಿಲಿ ಅದರೊಳಗೆ ಸದಸ್ಯರು ಮಾಡಿದ್ದೀವಿ. ಅದರಿಂದ ಕೆಲವೊಂದು ಗೊಂದಲಗಳಾಗಿದೆ ಅಂತ ಹೇಳ್ತಾರೆ. ಗೊಂದಲ ಆಗಿಲ್ಲ. ನಾವು ಕೂಡ ಎಲ್ಲರೂ ಕೂಡ ಒಟ್ಟಾಗಿ ಕಾರ್ಯಕ್ರಮನ ಮಾಡ್ತೀವಿ ಅನ್ನೋದಕ್ಕೂ ಅಂತೂ ಕೂಡ ಹೇಳ್ತೀವಿ. ಕಾರ್ಯಕ್ರಮ ಒಟ್ಟಾಗೆ ಮಾಡ್ತೀವಿ ನಾವೆಲ್ಲ. ಸಣ್ಣ ಪುಟ್ಟವ್ರು ಹೇಳ್ದಂಗೆ ಸಣ್ಣ ಪುಟ್ಟವಿದ್ರು ಕೂಡ ನಾವು ಅದನ್ನು ಬಗೆಹರಿಸ್ಕೊಂಡು ನಾವು ಕೂತು ನಿಂತು ಅದನ್ನು ಸರಿಪಡಿಸ್ಕೊಂಡು ಒಟ್ಟಾಗಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತಾ ತಮ್ಮ ರೈತರು ಸ್ವಾಗತ. ನಂತರ ಸಮಿತಿಯ ಕಾರ್ಯದರ್ಶಿ ಶಾಂತರಾಜ್ ಮಾತನಾಡಿ, ವಿವಿಧ ಕಲಾ ತಂಡದೊಂದಿಗೆ ಈ ಮೆರವಣಿಗೆ ಭವ್ಯವಾಗಿ ಜರುಗಲಿದ್ದು, ಪಟ್ಟಣದ ಎಸ್ಬಿಐ ಸರ್ಕಲ್ನಿಂದ ಹೇಮಾವತಿ ಸೇತುವೆ ತನಕ ರಥದ ಮೆರವಣಿಗೆ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಸುಮಾರು 10,000 ಜನರು ಆಗಮಿಸುವ ನಿರೀಕ್ಷೆ ಇದೆ ಎಂದರು. ಮಾರು ಸಿದ್ದನಾಥ ಟೀಮ್ಗೆ ಯಾಕೆ ಒತ್ತು ಕೊಟ್ಟರು ಅಂತಂದ್ರೆ, ಸಿದ್ದನಾಥ ಟೀಮು ಸಾವಿರಾರು ವರ್ಷಗಳಿಂದವ ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ ಬಾಜಿರಾಯಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನು ಮನುಷ್ಯರನ್ನ ಯಾವ ರೀತಿ ಜಾತೀಯವಾಗಿ ನಮ್ಮನ್ನು ನಡೆಸ್ಕೊಳ್ತಿದ್ದಲ್ಲಿ ಆ ಸಮುದಾಯದೊಳಗಡೆಯಲ್ಲಿ ಆ ಪ್ರಾಂತ್ಯದಲ್ಲಿ, ಹಾಗಾಗಿ ಆ 100 ವರ್ಷಗಳ ಒಂದು ರೋಷದಿಂದ ಅವರು ಯುದ್ಧಕ್ಕೆ ನಿಲ್ತಾರೆ 500 ಜನ ಅಂತ. ಅದಾದ್ಮೇಲೆ ಇನ್ನೊಂದು ಬೆಟಲಿಯನ್ ಸೇರ್ಕೊಳ್ತದೆ. ಹಾಗಾಗಿ ವಿಶೇಷವಾಗಿ 22 ಜನ ಯಾರು ಮಡಿತಾರೆ ಅದನ್ನ ಇವತ್ತು ನೀವು ಕಾಣಬಹುದು. ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯಲ್ಲಿ ಕೊರೆಗಾಂವ್ ಅಂತ ಗ್ರಾಮದಲ್ಲಿ ಆ ಸ್ತಂಭವನ್ನು ಅವತ್ತಿನ ಬ್ರಿಟಿಷ್ ರಾಣಿಯಾಗಿರ್ತಕ್ಕಂಥವ್ರು ಮಾಡಿರ್ತಾರೆ. ಇದು ನಿಜವಾದ ಆ ಬಾಬಾ ಸಾಹೇಬರು ಎಕ್ಕಿ ತೆಗೆದಿರ್ತಕ್ಕಂಥ ಇತಿಹಾಸದಲ್ಲಿ ನಮಗೆ ಕೆಲವು ನಮ್ಮ ಬಹುಜನ ಕವಿಗಳು ಸಾಹಿತಿಗಳು ಬರೆದು ಆ ಬುಕ್ಸ್ನ ಬಿಡುಗಡೆ ಮಾಡಿರ್ತಕ್ಕಂಥ ನೋಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸದಸ್ಯತ್ವ ಮಾಡಿರ್ತಕ್ಕಂಥದಕ್ಕೂ ಮತ್ತೆ ಈಗ ನಡೀತಿರ್ತಕ್ಕಂಥ ಭೀಮಾ ಕೊರೆಗಾಂವ್ ಏನು ಸಮಿತಿ ಇದೆ ಅದಕ್ಕೂ ಸಂಬಂಧ ಇರಲ್ಲ. ಯಾರೂ ದಯವಿಟ್ಟು ಗೊಂದಲಾಗೋದು ಬೇಡ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ಸಮಿತಿಯ ಸಂಯೋಜಕ ಲಕ್ಷ್ಮಣ್ ಕೀರ್ತಿ ಮಾತನಾಡಿ, ಮೆರವಣಿಗೆಗೆ ಬರುವ ಸಂದರ್ಭದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ನಲ್ಲಿರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಕಾರ್ಯಕ್ರಮವಿರುತ್ತದೆ. ಸಮುದಾಯದ ಹಾಗೂ ಇತರ ವರ್ಗದ ಜನರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಕಲೇಶಪುರದ ಪ್ರಗತಿಪರರು, ದಲಿತ ಸಂಘಟನೆಗಳು, ಸ್ವಸಹಾಯ ಸಂಘ ಸಂಸ್ಥೆಗಳು, ಆದಿವಾಸಿ ಅಲ್ಪಸಂಖ್ಯಾತರು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಾವು ಪ್ರತಿ ವರ್ಷದಂತೆ ಜನವರಿ 1ನೇ ತಾರೀಕು ಏನು ಭೀಮಾ ಕೊರೆಗಾಂವ್ ವಿಜಯೋತ್ಸವ ಸಮಿತಿಯ ಒಂದು ಹೆಸರಿನಲ್ಲಿ ಹಾಗೂ ದಲಿತ ಪ್ರಗತಿಪರ ಸಂಘಟನೆಗಳು, ಮಹಿಳಾ ಒಕ್ಕೂಟಗಳು ಮತ್ತು ಆದಿವಾಸಿ ಸಂಘಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು, ಭೀಮಾ ಕೊರೆಗಾಂವ್ ಚಾರಿಟಬಲ್ ಟ್ರಸ್ಟ್ ಪದಾಧಿಕಾರಿಗಳು ಎಲ್ಲ ಒಟ್ಟಿಗೆ ಸೇರಿ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಸಮಿತಿಯ ಒಂದು ಟೈಟ್ ಅಡಿಯಲ್ಲಿ ಇವತ್ತು ಭಾಳ ಒಂದು ಅದ್ಧೂರಿಯಾದ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೋಸ್ಕರ ಇವತ್ತು ನಾವು ಬಂದಿದ್ದೀವಿ. ಈ ಆಲ್ರೆಡಿ ಅನೇಕ 2-3 ಸಭೆಗಳಾಗಿದೆ. ಸಭೆಗಳಲ್ಲಿ ಹ್ಯಾಂಡ್ಬಿಲ್ಸ್ ಕೂಡ ಪ್ರಿಂಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಹಳ್ಳಿ ಕಡೆಗೆ ಹ್ಯಾಂಡ್ಬಿಲ್ಸ್ಗಳು ತಲುಪಿದೆ. ಎಲ್ಲ ಒಗ್ಗಟ್ಟಿಂದ ಒಂದೇ ರೀತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಏನೇ ಒಂದು ವೇಳೆ ಗೊಂದಲ ಮಾಡಿದರೂ ಕೂಡ ಅದನ್ನು ಯಾವುದೇ ರೀತಿಯ ತಲೆಗೆ ಹಾಕೋದಲ್ಲೇ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ತುಂಬು ಹೃದಯದಿಂದ ಕೇಳ್ಕೊಳ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಯೋಜಕ ಲಕ್ಷ್ಮಣ್ ಕೀರ್ತಿ, ಕಾರ್ಯದರ್ಶಿ ಶಾಂತರಾಜ್, ಗಂಗಾಧರ, ದೊಡ್ಡನಹಳ್ಳಿ ಈರಯ್ಯ, ಕಲ್ಗಣೆ ಧರ್ಮ ಮೊದಲಾದವರು ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.